ಆ, ನಮಸ್ತೆ ಮಕ್ಕಳೇ. ಇವತ್ತಿನ ಸೆಷನ್ನಲ್ಲಿ ನಾವು ಸಿಂಪಲ್ ಪ್ರಾಬ್ಲಮ್ಸ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್, ಸಣ್ಣ ಸಣ್ಣ ಸಮಸ್ಯೆಗಳು ಯಾವ ರೀತಿ ಇದಾವೆ ಈ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನೋ ವಿಷಯದ ಬಗ್ಗೆ ತಿಳ್ಕೊತಾ ಹೋಗೋಣ. ಈಗ ಮೊದಲನೇದಾಗಿ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಇವತ್ತಿನ ವಿಷಯ. ಮತ್ತೆ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಈ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂದರೆ ನೀವೇನು ಕಲ್ತ್ಕೋತೀರಾ ಅಂತ ಹೇಳಿ ಟು ಎನೇಬಲ್ ದಿ ಸ್ಟೂಡೆಂಟ್ಸ್ ಡಿಟರ್ಮೈನ್ ದಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅಸೆಸ್ಸಿ, ಎಕ್ಸಾಮಿನ್ ದಿ ಸ್ಟೇಟಸ್ ಆಫ್ ಆನ್ ಅಸೆಸ್ಸಿ. ಎರಡನ್ನೂ ತುಂಬ ಮುಖ್ಯವಾಗಿ ತಿಳ್ಕೊತೀರಾ. ಯಾವ ಥರ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಐಡೆಂಟಿಫೈ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ವಿಂಗಡಣೆ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊತೀರಿ. ನೆಕ್ಸ್ಟ್ ಸೆಷನ್ಸ್ ಔಟ್ಕಮ್ ಟು ಎನೇಬಲ್ ದಿ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂಡ್ ಸ್ಟೂಡೆಂಟ್ಸ್ ಸಾಲ್ವ್ ದಿ ಪ್ರಾಬ್ಲಮ್ಸ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಯಾವ ರೀತಿ ಸಮಸ್ಯೆನ ಬಗೆಹರಿಸ್ಬೋದು ಅಂತ ನೀವು ತಿಳ್ಕೊಂಡು ಹೋಗ್ತೀರಾ. ಮೊದಲನೇದಾಗಿ ಮಕ್ಕಳೇ ನಾವು ಸಮಸ್ಯೆ ಕಡೆ ಹೋಗೋಣ. ಮೊದಲನೇ ಪ್ರಾಬ್ಲಮ್ ಕಡೆ ಹೋಗೋಣ. ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ ಮಕ್ಕಳೇ ಇಲ್ಲಿ. ಮಿಸ್ಟರ್ ಸನತ್, ಎ ಫಾರಿನ್ ಕ್ರಿಕೆಟರ್ ಹೂ ಕೇಮ್ ಟು ಇಂಡಿಯಾ ಫಾರ್ ಅ ಫಸ್ಟ್ ಟೈಮ್ ಆನ್ 15th February 2020, ಸ್ಟೇಟ್ಮೆಂಟ್ ಕ್ಯಾಲ್ಕುಲೇಟ್ ಹೀಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಇದು ಒಂದು ಸಣ್ಣ ಪ್ರಾಬ್ಲಮ್, 5 ಮಾರ್ಕಿನ ಒಂದು ಸಣ್ಣ ಕ್ವಶನ್ನು. ಇಲ್ಲಿ ನೀವೇನು ಕಂಡುಹಿಡಬೇಕು ಅಂತ ಹೇಳಿದ್ರೆ, ಆ ಮಿಸ್ಟರ್ ಸನತ್ ರೆಸಿಡೆಂಟಾ ನಾನ್ ರೆಸಿಡೆಂಟ್, ಅಥವಾ ರೆಸಿಡೆಂಟಲ್ಲಿ ರೆಸಿಡೆಂಟಾ ಅಥವಾ ನಾಟ್ ಆರ್ಡಿನರಿ ರೆಸಿಡೆಂಟಾ, ನೀವು ಅದನ್ನು ನೋಡಬೇಕಾಗುತ್ತೆ ಮಕ್ಕಳೇ. ಇಲ್ಲಿ ಮುಖ್ಯವಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ 2 ಅಂಶಗಳನ್ನ ನಮ್ಮ ತಲೆ ಒಳಗೆ ಕೊಡಬೇಕು. ಒಂದು ಅಸೆಸ್ಮೆಂಟ್ ಇಯರ್, ಇನ್ನೊಂದು ಪ್ರೀವಿಯಸ್ ಇಯರ್. ಮಕ್ಕಳೇ ನೋಡಿ, ಇಲ್ಲಿ ಇದೆ assessment year starts from 1st April 2020 to 31st March 2021. ಅದರ ಹಿಂದಿನ ವರ್ಷ ಯಾವುದು ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್, 1st April 2019 to 31st March 2020. ಇಲ್ಲಿ ಮಕ್ಕಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮಿಸ್ಟರ್ ಸನತ್ ಯಾವಾಗ ಇಂಡಿಯಾಗೆ ಭೇಟಿ ನೀಡಿದ್ದಾನೆ ಅಂತ, ಅವನ ಭೇಟಿ ನೀಡಿದ ವರ್ಷ ಬಂದು ಪ್ರೀವಿಯಸ್ ಇಯರ್, 1st April 2019 to 31st March 2020. ಈ ಪೀರಿಯಡ್ ಒಳಗಡೆ, ಅವಧಿ ಒಳಗಡೆ ಅವನು ಇಂಡಿಯಾಗೆ ಬಂದಿದ್ದಾನೆ. ಅವನು ಬಂದಿರೋಂಥ ಒಂದು ಅವಧಿ ಏನಿರುತ್ತೆ ಅದನ್ನು ನೀವು ಫಸ್ಟ್ ಕಂಡುಹಿಡ್ಕೋಬೇಕು. ಏನು ಮಾಡಬೇಕು? ನಂಬರ್ ಆಫ್ ಡೇಸ್ ಸ್ಟೇಡ್ ಇನ್ ದಿ ಪ್ರೀವಿಯಸ್ ಇಯರ್. ಅಂದರೆ ಅವನು 15th February 2010 20th ಇಂಡಿಯಾಗೆ ಬಂದಿದ್ದಾನೆ ಅಂತ ಹೇಳಿದ್ರೆ, 15th February 2020 to 31st March 2020 ವರೆಗೆ ಎಷ್ಟು ದಿವಸ ಅವನು ಇಂಡಿಯಾದಲ್ಲಿ ಇದ್ದ ಅಂತ ನೀವು ತಿಳ್ಕೊಂಡ್ರೆ ಪ್ರಾಬ್ಲಮ್ ಕುಡ್ ಬಿ ವೆರಿ ಈಸಿ. ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ, ಫೆಬ್ರವರಿ ಮಾರ್ಚ್ 2 ತಿಂಗಳು ಪ್ರೀವಿಯಸ್ ಇಯರ್. ಯಾಕಂದ್ರೆ ಅವನು ಎಂಡ್ ಅವಧಿ, ವರ್ಷದ ಕೊನೆಯ ಪ್ರೀವಿಯಸ್ ಇಯರ್ ಕೊನೆಯಲ್ಲಿ ಬಂದಿದ್ದಾನೆ, ಫೆಬ್ರವರಿ ಬಂದಿದ್ದಾನೆ. ಫೆಬ್ರವರಿ ಮತ್ತೆ ಮಾರ್ಚ್ 2 ತಿಂಗಳು ಉಳ್ಕೊಳ್ಳುತ್ತೆ. ಇಲ್ಲಿ ಫೆಬ್ರವರಿ 14 ಡೇಸ್ ತಗೋತೀವಿ, ಮತ್ತೆ ಮಾರ್ಚ್ ಅಲ್ಲಿ 31 ಡೇಸ್ ಅನ್ನ ತಗೋತೀವಿ. ಟೋಟಲಿ ಇಲ್ಲಿ 45 ಡೇಸ್ ಆಯಿತು ಇನ್ ದಿ ಪ್ರೀವಿಯಸ್ ಇಯರ್. ಇಲ್ಲಿ ಮಕ್ಕಳೇ ನೀವು ಇನ್ನೂ ಒಂದು ಅಂಶ ಜ್ಞಾಪನ ಇಟ್ಕೊಳ್ಬೇಕು, ಬೇಸಿಕ್ ಕಂಡೀಷನ್ಸ್ ಮತ್ತೆ ಅಡಿಷನಲ್ ಕಂಡೀಷನ್ಸ್. ಈಗ ಆನ್ಸರ್ ಯಾವ ತೀರದ್ದು ಇರುತ್ತೆ ನೋಡಿ. ಮಿಸ್ಟರ್ ಸನತ್ ನಾಟ್ ಸ್ಯಾಟಿಸ್ಫೈ ಫಸ್ಟ್ ಕಂಡೀಷನ್, ದಟ್ ಈಸ್ ಇನ್ ಇಂಡಿಯಾ ಫಾರ್ ದಿ ಪ್ರೀವಿಯಸ್ ಇಯರ್ ಫಾರ್ ಅ ಪೀರಿಯಡ್ ಆಫ್ 182 ಡೇಸ್ ಆರ್ ಮೋರ್. ಇದಾನ? ಇಲ್ಲ. ಯಾಕಂದ್ರೆ ಅವ್ನು ಇಲ್ಲಿ ಇರೋದೇ 45 ಡೇಸ್. ಅವನಿಗೆ ಮೋರ್ ದೆನ್ 100 ಡೇಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಅವನು ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ. ಓನ್ಲಿ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದನ್ನು ಮಾಡಿಲ್ಲ. ಈಸ್ ಆಲ್ಸೋ ನಾಟ್ ಸ್ಯಾಟಿಸ್ಫೈಡ್ ಸೆಕೆಂಡ್ ಬೇಸಿಕ್ ಕಂಡೀಷನ್, ದಟ್ ಈಸ್ ಇನ್ ಇಂಡಿಯಾ ಫಾರ್ ಅ ಪೀರಿಯಡ್ ಆಫ್ 60 ಡೇಸ್ ಆರ್ ಮೋರ್ ಇನ್ ದಿ ಪ್ರೀವಿಯಸ್ ಇಯರ್ ಅಂಡ್ 365 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದಿ 4 ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಮಕ್ಕಳೇ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್ ಮತ್ತು ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಸೆಕೆಂಡ್ ಬೇಸಿಕ್ ಕಂಡೀಷನ್ ಕೂಡ ಅವನು ಫುಲ್ಫಿಲ್ ಮಾಡಿಲ್ಲ. ಯಾಕಂದ್ರೆ ಈಸ್ ನಾಟ್ ಇನ್ ಇಂಡಿಯಾ ಫಾರ್ ಮೋರ್ ದೆನ್ 60 ಡೇಸ್ ಇನ್ ದಿ ಪ್ರೀವಿಯಸ್ ಇಯರ್. ಸೊ ಅಲ್ಲಿಗೆ ಈ 2 ಕಂಡೀಷನ್ ಬಾರ ಆದ್ಮೇಲೆ ಮತ್ತು 2 ಕಂಡೀಷನ್ ಫುಲ್ಫಿಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ದರ್ ಇಸ್ ನೋ ಮೀನಿಂಗ್ ಫಾರ್ ಅಡಿಷನಲ್ ಕಂಡೀಷನ್. ಅಲ್ಲಿಗೆ ಅವನ ಒಂದು ಸ್ಟೇಟಸ್ ನಾನ್ ರೆಸಿಡೆಂಟ್ ಅಂತ ಕರ್ಸ್ಕೊಳುತ್ತೆ ಮಕ್ಕಳೇ. ಯಾವಾಗ ಅವನು ಫಸ್ಟ್ ಕಂಡೀಷನ್ ಅಥವಾ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾನೆ, ಆಗ ವಿ ವಿಲ್ ಡಿಸೈಡ್ ವೆದರ್ ಈ ವಾಂಟ್ಸ್ ಟು ಬಿಕಮ್ ಅ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಇಲ್ಲಿ ಮಕ್ಕಳೇ ಅವನು 2 ಕಂಡೀಷನ್ ಫುಲ್ಫಿಲ್ ಮಾಡ್ಲಿಕ್ಕಿಲ್ಲ, ಅದಕ್ಕೆ ಮಾಡಿಲ್ಲ, ಅದಕ್ಕೆ ಅವನ ನಾವಿಲ್ಲಿ ನಾನ್ ರೆಸಿಡೆಂಟ್ ಅಂತ ಕರೆದಿದ್ದೀವಿ. ನೀವೇನಂತ ಬರೀಬೇಕು ಕನ್ಕ್ಲೂಷನ್, ಸಿನ್ಸ್ ಹಿ ಡಸ್ ನಾಟ್ ಸ್ಯಾಟಿಸ್ಫೈ ದಿ ಬೋತ್ ಬೇಸಿಕ್ ಕಂಡೀಷನ್ಸ್, then his residential status for the assessment year 2020-21 shall be considered as non-resident. ಮೊದಲನೇ ಹಂತದಲ್ಲಿ ನೀವು ಎಷ್ಟು ಡೇಸ್ ಅವನು ಸ್ಟೇ ಇದ್ದ ಅಂತ ತಿಳ್ಕೊಬೇಕು. 2ನೇ ಹಂತದಲ್ಲಿ ಯಾವ ಕಂಡೀಷನ್ ಅವನು ಫಿಲ್ ಮಾಡಿದ್ದಾನೆ ಅನ್ನೋದನ್ನ
ತಿಳ್ಕೊಬೇಕು ಮಕ್ಕಳೇ. ಈ ರೀತಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗ್ಬೇಕು. ಮತ್ತೊಮ್ಮೆ ನಾನು ಈ ಪ್ರಾಬ್ಲಮ್ ಅನ್ನು ರಿಪೀಟ್ ಮಾಡ್ತೀನಿ ಮಕ್ಕಳೇ. ಇಲ್ಲಿ ನೋಡಿ, ಮಿಸ್ಟರ್ ಸನತ್, ಎ ಫಾರಿನ್ ಕ್ರಿಕೆಟರ್ ಹೂ ಕೇಮ್ ಟು ಇಂಡಿಯಾ ಫಾರ್ ಅ ಫಸ್ಟ್ ಟೈಮ್ ಆನ್ 15th February 2020. ಅವನು ಫೆಬ್ರವರಿ ಬಂದಿದ್ದಾನೆ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಎರಡೇ ಮಂತ್ ಉಳ್ಕೊಳ್ಳುತ್ತೆ, ಫೆಬ್ರವರಿ ಮತ್ತೆ ಮಾರ್ಚ್ ಫುಲ್ ಮಂತ್ ತಗೋಬೇಕು, 31 days. ಮತ್ತೆ ಫೆಬ್ರವರಿ 15ನೇ ತಾರೀಕು ಬಂದಿದ್ದಾನೆ ಅಂತ ಹೇಳಿದ್ರೆ ಫೆಬ್ರವರಿ ನಾವು ಯಾಕೆ 14 ದಿವಸ ತಗೊಂಡಿದೀವಿ, ಯಾಕೆ 15 ದಿವಸ ತಗೊಂಡಿಲ್ಲ ಅಂತ ನೀವಾದ್ರು ಕೇಳಿದ್ರೆ ಫೆಬ್ರವರಿ ಇರೋದೇ 29 days. ಆದ್ರಿಂದ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಟೇಕನ್ ಓನ್ಲಿ 14 days as a stayed in India. That's why it will be called as only 45 days. ಮತ್ತೆ ಇಲ್ಲಿ ಎರಡೂ ಬೇಸಿಕ್ ಕಂಡೀಷನ್ ಅವನು ಫುಲ್ಫಿಲ್ ಮಾಡಲಿಲ್ಲ. ಯಾಕಂದ್ರೆ ಫಸ್ಟ್ ಕಂಡೀಷನ್ ಅಲ್ಲಿ ಮೋರ್ ದನ್ 120 days ಇರಬೇಕಾಗುತ್ತೆ ಪ್ರೀವಿಯಸ್ ಇಯರ್ ಅಲ್ಲಿ. ಸೆಕೆಂಡ್ ಕಂಡೀಷನ್ ಅಲ್ಲಿ ಮೋರ್ ದನ್ 60 days ಇದು ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಅವನ ಪರ್ಫಾರ್ಮೆನ್ಸ್, ಅವನು ಸ್ಟೇನ ತೋರಿಸಬೇಕಾಗತ್ತೆ. ಎರಡೂ ಕಾರಣಗಳಿಂದ ಅವನು ಸೆಕೆಂಡ್ ಬೇಸಿಕ್ ಕಂಡೀಷನ್ ಕಂಪ್ಲೀಟ್ ಮಾಡ್ಲಿಕ್ಕಾಗಿಲ್ಲ. ಎರಡೂ ಬೇಸಿಕ್ ಕಂಡೀಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಡಿಷನಲ್ ಕಂಡೀಷನ್ ನೋಡಿದ್ರು ಉಪಯೋಗ ಇಲ್ಲ. ಆಗದ ಕಾರಣ ಕನ್ಕ್ಲೂಷನ್ ಏನ್ ಬರಿತೀವಿ ಅಂತ ಹೇಳಿದ್ರೆ ಸನತ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2020-21 he will become ನಾನ್ ರೆಸಿಡೆಂಟ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ನೋಡಿ ಮಕ್ಕಳ, ಮತ್ತೊಂದು ಪ್ರಾಬ್ಲಮ್ ತಗೊಳ್ಳೋಣ. ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೇಮ್ ಸ್ಟೇಟಸ್. ಮಿಸ್ಟರ್ ಕ್ಲಿಂಟನ್, ಎ ಫಾರಿನ್ ನ್ಯಾಷನಲ್, ಕೇಮ್ ಟು ಇಂಡಿಯಾ ಫಾರ್ ಅ ಫಸ್ಟ್ ಟೈಮ್ ಆನ್ 10th September 2019. Determine his residential status for the assessment year 2021. ಅಂದ್ರೆ ಇಲ್ಲೂ ಕೂಡ ಅಷ್ಟೇ, ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಸೆಸ್ಮೆಂಟ್ ಇಯರ್ ಅಲ್ಲಿ ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ನ ಕಂಡುಹಿಡಬೇಕು. ವೆದರ್ ಈಸ್ ಅ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್. ಇಲ್ಲಿ ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರೋದು ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಅವನು ಎಷ್ಟು ದಿವಸ ಸ್ಟೇ ಆಗಿದ್ದಾನೆ. ಪ್ರೀವಿಯಸ್ ಇಯರ್ ಅಂದ್ರೆ ಯಾವ್ದು ಇಲ್ಲಿ 2020 ಮತ್ತೆ 2019 ಮತ್ತೆ 2020. ಅವನು ಯಾವಾಗ ಬಂದಿದ್ದಾನೆ? 10/9/2019 ಇಂಡಿಯಾಗೆ ಬಂದಿದ್ದಾನೆ. ಅಲ್ಲಿಂದ ನೀವು ಡೇಸ್ ಅನ್ನ ಕೌಂಟ್ ಮಾಡ್ಕೋಬೇಕು. ಸೆಪ್ಟೆಂಬರ್ ಅಂತ ಹೇಳಿದ್ರೆ ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್. ಸೆಪ್ಟೆಂಬರ್ ಅಲ್ಲಿ 31 ದಿವಸ ಇರ್ತದೆ, ಅದಕ್ಕೋಸ್ಕರ ಸೆಪ್ಟೆಂಬರ್ ಅಲ್ಲಿ ನೀವು 21 ದಿವಸಗಳನ್ನ ತಗೋಬೇಕಾಗತ್ತೆ. ಅಕ್ಟೋಬರ್ ಅಲ್ಲಿ 31 days, ನವೆಂಬರ್ ಅಲ್ಲಿ 30 days, ಡಿಸೆಂಬರ್ ಅಲ್ಲಿ 31 days, ಜನವರಿ 31 days, ಫೆಬ್ರವರಿ 28 days, ಮಾರ್ಚ್ 31 days ನ ತಗೊಂಡಾಗ ನಿಮ್ಗೆ ಏನಾಗತ್ತೆ? ಇಟ್ ವಿಲ್ ಕಮ್ 203 days ಅಂತ ಆಗತ್ತೆ. ಆಗ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಫಸ್ಟ್ ಕಂಡೀಷನ್ ನ ಫುಲ್ಫಿಲ್ ಮಾಡಿದಾನೆ. ಏನ್ ಹೇಳುತ್ತೆ? ಐದರ್ ಎನಿ ಒನ್ ಕಂಡೀಷನ್ ಹ್ಯಾಸ್ ಟು ಫುಲ್ಫಿಲ್. ಸೊ ಮುಂದುವರೆದ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕನ್ಕ್ಲೂಷನ್ ಬರೀಬೇಕಾದ್ರೆ ಈ ಸ್ಯಾಟಿಸ್ಫೈ ದಿ ಫಸ್ಟ್ ಬೇಸಿಕ್ ಕಂಡೀಷನ್ ದಟ್ ಈಸ್ ಇನ್ ಇಂಡಿಯಾ ಇನ್ ದಿ ಪ್ರೀವಿಯಸ್ ಇಯರ್ ಫಾರ್ ಅ ಪೀರಿಯಡ್ ಆಫ್ 182 days ಆರ್ ಮೋರ್. ಎರಡನೇ ಕಂಡೀಷನ್ ಹೇಳುತ್ತೆ ಅವನು ಇಂಡಿಯಾದಲ್ಲಿ ಇಸ್ ಅ ಪೀರಿಯಡ್ ಆಫ್ ಮೋರ್ ದನ್ 60 days ಇದನ್ನ ಪ್ರೀವಿಯಸ್ ಇಯರ್ ಅಂದ್ರೆ ಇದ್ದಾನೆ. ಬಟ್ 365 days ಆರ್ ಮೋರ್ ಡ್ಯೂರಿಂಗ್ ದಿ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಇಲ್ಲ. ಆದ ಕಾರಣ ಫಸ್ಟ್ ಟೈಮ್ ಬಂದಿರೋದ್ರಿಂದ ಅವ್ನು ಸ್ಟೇ ಆಗಿಲ್ಲ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅಲ್ಲಿಗೆ ಅವನು ಸೆಕೆಂಡ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ. ಅಂಡ್ ಆಲ್ಸೋ ಇಸ್ ನಾಟ್ ಸ್ಯಾಟಿಸ್ಫೈಡ್ ಎನಿ ಅಡಿಷನಲ್ ಕಂಡೀಷನ್ಸ್. ಸೊ ಇಲ್ಲಿ ಏನ್ ಬರಿತೀವಿ ಅಂತ ಹೇಳಿದ್ರೆ ಕನ್ಕ್ಲೂಷನ್ ಅಲ್ಲಿ ಸಿನ್ಸ್ ಹಿ ಸ್ಯಾಟಿಸ್ಫೈ ಒನ್ ಆಫ್ ದಿ ಬೇಸಿಕ್ ಕಂಡೀಷನ್ಸ್ ಅಂಡ್ ನಾಟ್ ದಿ ಅಡಿಷನಲ್ ಕಂಡೀಷನ್ಸ್, therefore his residential status for the assessment year 2020-21 shall be not ordinary resident, not ordinary ಅಥವಾ ನಾನ್ ಆರ್ಡಿನರಿ ರೆಸಿಡೆಂಟ್ ಅಂತ ನಾವಿಲ್ಲಿ ಕರಿತೀವಿ. ಮೊದಲನೇ ಪ್ರಾಬ್ಲಮ್ಗೂ ಎರಡನೇ ಪ್ರಾಬ್ಲಮ್ಗೂ ಇರೋ ವ್ಯತ್ಯಾಸ ಏನಂತ ಹೇಳಿದ್ರೆ ಅವನು ಎರಡರಲ್ಲಿ ಒಂದು ಬೇಸಿಕ್ ಕಂಡೀಷನ್ ಕೂಡ ಫುಲ್ಫಿಲ್ ಮಾಡಿರಲಿಲ್ಲ. ಅದೇ ಎರಡನೇ ಪ್ರಾಬ್ಲಮ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎರಡರಲ್ಲಿ ಒಂದು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ದಾನೆ. ಆಗ ಎರಡನೇ ಬೇಸಿಕ್ ಕಂಡೀಷನ್ ಫುಲ್ ಮಾಡಬೇಕು ಅಂತಾನೂ ಇಲ್ಲ. ಮತ್ತೆ ಅಡಿಷನಲ್ ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡಿದ್ರೆ ವಿಲ್ ಬಿಕಮ್ ರೆಸಿಡೆಂಟ್ ಆಗ್ತಾನೆ. ಬಟ್ ಇಲ್ಲಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರ್ಸ್ಕೊತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಅವನು ಬೇಸಿಕ್ ಕಂಡೀಷನ್ಸ್ ನ ಒಂದೇ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಮತ್ತೆ ಯಾವುದೇ ಅಡಿಷನಲ್ ಕಂಡೀಷನ್ ಅವನಿಲ್ಲಿ ಫುಲ್ಫಿಲ್ ಮಾಡಿಲ್ಲ. ಸೊ ಈ ಕಾರಣವಾಗಿ ಅವನು ನಾನ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರ್ಸ್ಕೋತಾನೆ. ಅಗೇನ್ ಐ ವಿಲ್ ರಿಪೀಟ್ ದಿ ಪ್ರಾಬ್ಲಮ್ ಒನ್ಸ್ ಅಗೇನ್. ಇಲ್ಲಿ ಮಿಸ್ಟರ್ ಕ್ಲಿಂಟನ್ ಅನ್ನೋ ಒಬ್ಬ ಫಾರಿನ್ ನ್ಯಾಷನಲ್, ಅವನು ಇಂಡಿಯಾದವನಲ್ಲ, ಇಲ್ಲಿ ಬಂದು ಸ್ಟೇ ಮಾಡ್ತಾನೆ. ಇಲ್ಲಿ ಸ್ಟೇ ಎಷ್ಟು ದಿವಸ ಮಾಡ್ತಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ನಾವೇ ಕ್ಯಾಲ್ಕುಲೇಟ್ ಮಾಡಿದಾಗ 203 ದಿವಸ ಸ್ಟೇ ಮಾಡಿರ್ತಾನೆ. ಅಲ್ಲಿಗೆ ಅವನು ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ. ಸೆಕೆಂಡ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಅಂತ ಹೇಳಿ ಸಾಧ್ಯ ಆಗಲಿಲ್ಲ. ಇಸ್ ನಾಟ್ ಸ್ಯಾಟಿಸ್ಫೈಡ್ ಈವನ್ ಅಡಿಷನಲ್ ಕಂಡೀಷನ್ಸ್. ಒಂದು
ಡೆಫಿನೆಟ್ಲಿ ಒಂದು ಬೇಸಿಕ್ ಕಂಡೀಷನ್ ಅವನು ಫುಲ್ಫಿಲ್ ಮಾಡಿ, ಎರಡು ಕಂಡೀಷನ್ನು ಅಡಿಷನಲ್ ಕಂಡೀಷನ್ ಅವನು ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ ಅವನು ನಾವು ಇಲ್ಲಿ ಏನಂತ ಕರಿಬೋದು ಅಂತ ಹೇಳಿದ್ರೆ ನಾನ್ ಆರ್ಡಿನರಿ ರೆಸಿಡೆಂಟ್ ಅಂತ ನಾವಿಲ್ಲಿ ಕರಿಬೋದು. These are the simple problems on residential status. I hope all of you are following. Any you can also any doubts you can go with references. References really same thing. Direct access law and practice. Dr. Vinod K. Singhania and Dr. Kapil Singhania taxman publication ಅಂತ ನಿಮ್ಮ ಲೈಬ್ರರಿಯಲ್ಲಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಟೆಕ್ಸ್ಟ್ ಬುಕ್ ನೋಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ the concept. If any doubt, please go through the textbook. I hope all of you are following. Thank you very much.